ಓಕೆ, ಇವತ್ತಿನ ದಿನ ನಾವು ಮಾಡಲ್ ಪೇಪರ್ 3 ಅಕೌಂಟೆನ್ಸಿ ಮಾಡಲ್ ಪೇಪರ್ 3ನ ಇರತಕ್ಕಂಥ 6 ಮಾರ್ಕ್ ಕ್ವಶನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಬಂದುಬಿಟ್ಟು ಕ್ವಶನ್ ನಂಬರ್ 22. ದ ಗಿವನ್ ಕ್ವಶನ್ ಈಸ್ 22. ಸಂಜು ಮಂಜು ಅವರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದ ಗಿವನ್ ಹಿಯರ್ 2 ಪಾರ್ಟ್ನರ್ಸ್, ಇಬ್ಬರು ಪಾರ್ಟ್ನರ್ ಇದ್ದಾರೆ ಸಂಜು ಮತ್ತು ಮಂಜು. ಅವ್ರ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಯಾವ ಥರ ಐತ್ರಿ 3:2. ಇಟ್ ಮೀನ್ಸ್ 3/5 2/5. ದಿಸ್ ಒನ್ ಓಲ್ಡ್ ರೇಷಿಯೋ, ದಿಸ್ ಒನ್ ಈಸ್ old ratio. The next given, they admit Anju for a 1/6 share. Anju ಅನ್ನೋಳು ಅಡ್ಮಿಟ್ ಆಗಿದ್ದಾರೆ. ಸೊ ಅವಳ ನ್ಯೂ ಶೇರ್ ಎಷ್ಟಾಗೈತಿ 1/6 is a Anju share. In the profit and guaranteed that her share of profit will not be less than 50,000. ದಟ್ ಇವಾಗ ಏನ್ರಿ ಅವಳು ಪ್ರಾಫಿಟ್ ಎಷ್ಟು ಬರಬೇಕು, ನಾಟ್ ಲೆಸ್ ದೆನ್ 50,000. 50,000ಗಿಂತ ಕಡಿಮೆ ಬರೋಂಗಿಲ್ಲ, 50,000 ಬರಬೇಕು. ದ ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮ್ ವಾಸ್ 1,80,000 ಟೋಟಲ್ ಡ್ಯೂರಿಂಗ್ ದಟ್ ಇಯರ್. ಈ ವರ್ಷದಲ್ಲಿ ಪ್ರಾಫಿಟ್ ಎಷ್ಟಾಗೈತೆ ರೀ, ಅವಳು ಅಡ್ಮಿಟ್ ಆದಮೇಲೆ 1,80,000. ಕ್ಯಾಲ್ಕುಲೇಟ್ ದ ಶೇರ್ ಆಫ್ ಪ್ರಾಫಿಟ್ ಫಾರ್ ಈಚ್ ಪಾರ್ಟ್ನರ್ ವೆನ್ ಗ್ಯಾರಂಟಿಡ್ ಈಸ್ ಗಿವನ್ ಬೈ ಸಂಜು ಆ್ಯಂಡ್ ಮಂಜು ಈಕ್ವಲಿ. ಇಲ್ಲಿ ಕ್ಯಾಲ್ಕುಲೇಟ್ ದ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್, ಶೇರಿಂಗ್ ಪ್ರಾಫಿಟ್ ಫಾರ್ ಈಚ್ ಪಾರ್ಟ್ನರ್. ಈಚ್ ಪಾರ್ಟ್ನರ್ಗೂ ಶೇರ್ ಮಾಡಿದಾಗ ವೆನ್ ಗ್ಯಾರಂಟಿ ಈಸ್ ಅ ಗಿವನ್ ಬೈ ಸಂಜು ಆ್ಯಂಡ್ ಮಂಜು ಈಕ್ವಲಿ. ಸೊ ಶೇರ್ ಮಾಡಿದ ನಂತರ ಅವ್ಳು ಗ್ಯಾರಂಟಿ ಬಂದಿರುತ್ತಲ್ಲ, ಸೊ ಅಲ್ಲಿಂದ ಸಫಿಷಿಯೆಂಟ್ ಅಮೌಂಟ್ ಡೆಫಿಷಿಯನ್ಸಿ ಅಮೌಂಟ್ ಬಂದರೆ ಗ್ಯಾರಂಟಿ ಈಸ್ ಗಿವನ್ ಬೈ ಸಂಜು ಆ್ಯಂಡ್ ಮಂಜು. ಮಂಜು ಮತ್ತು ಸಂಜು ಏನು ಮಾಡ್ತಾರೆ, ಗ್ಯಾರಂಟಿ ಕೊಡ್ತಾರೆ. ಈಸ್ ಈಕ್ವಲ್ ಆಗಿ ಅಮೌಂಟನ್ನು ಅವಳಿಗೆ ಕೊಡಬೇಕು ಅಂಜುಗೆ. ಪ್ರಿಪೇರ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಅವಳಿಗೆ ಗ್ಯಾರಂಟಿ ಪ್ರಾಫಿಟ್ ಕೊಡ್ಬೇಕು ರೀ, 50,000 ಯಾಕೆ ಕೊಡಬೇಕು, ಅದನ್ನ ಯಾರು ಅಗ್ರಿ ಆಗಿದ್ದಾರೆ, ಸಂಜು ಮತ್ತು ಮಂಜು ಅಗ್ರಿ ಆಗಿದ್ದಾರೆ. ಸೊ ಇವಾಗ ಅಂಜುನಲ್ಲಿ ಸ್ಕಿಲ್ಸ್ ಜಾಸ್ತಿ ಇರ್ಬೋದು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಇರ್ಬೋದು. ಸೊ ಅವಳಿಗೆ ಏನು ಮಾಡ್ತಾರೆ, ಅವರು ಗ್ಯಾರಂಟಿ ಪ್ರಾಫಿಟ್ ಕೊಟ್ಬಿಟ್ಟು ಜಾಯ್ನ್ ಮಾಡ್ಕೋತಾರೆ. ಸೊ ಗ್ಯಾರಂಟಿ ಪ್ರಾಫಿಟ್ ಎಷ್ಟು ಕೊಡ್ತಾರೆ ಅಂತ ಹೇಳಿದಾರೆ 50,000. ಗ್ಯಾರಂಟಿ ಪ್ರಾಫಿಟ್ ಈಸ್ 50,000. ನಾವು ಇದನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಂದ್ರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಫೈಂಡ್ ಮಾಡಬೇಕು. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಹೌ ಟು ಫೈಂಡ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ? ಆಸ್ ಪರ್ ದ ಗಿವನ್ ರೇಷಿಯೋ ಈಸ್ ವಾಟ್? ಓಲ್ಡ್ ರೇಷಿಯೋ ಈಸ್ 3:2. ದಿಸ್ ಒನ್ ರಿಲೇಟ್ಸ್ ಟು ಸಂಜು, ದಿಸ್ ಒನ್ ರಿಲೇಟ್ಸ್ ಟು ಮಂಜು, ದೆನ್ ಲಾಸ್ಟ್ ಒನ್ ರಿಲೇಟ್ಸ್ ಟು ಅಂಜು. ದ ಗಿವನ್ ಅಂಜು ನ್ಯೂ ಶೇರ್, ಅವ್ರು ಕೊಟ್ಟಿರ್ತಕ್ಕಂಥ ನ್ಯೂ ಪಾರ್ಟ್ನರ್ ಶೇರ್ ಆಗಿರ್ತದೆ, ನ್ಯೂ ಶೇರ್ ಆಗಿರುತ್ತೆ 1/6. ನಾವು 3 + 2 5, 5 + 2 1, 3 + 5 5 + 1 6. ಸೊ 3/6 2/6 1/6. ದಿಸ್ ಇಸ್ ಇದು ಏನಾಗಿರ್ತದೆ NPSR, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನಾವು ಇನ್ ದ ಗ್ಯಾರಂಟಿ ಪ್ರಾಫಿಟ್ ಮೆಥಡ್ ಓನ್ಲಿ ಯು ಶುಡ್ ಕನ್ಸಿಡರ್ ಅ ಟೋಟಲ್ ಪ್ರಾಫಿಟ್. ಟೋಟಲ್ ಪ್ರಾಫಿಟ್ ಎಷ್ಟೈತ್ರಿ 1,80,000 right in the credit side. So profit in the credit side by balance brought down. Before solving, write a debit and credit profit and loss appropriation account for the year ending. Right here by balance brought down. Total profit is 1,80,000. 1,80,000. Out of 1,80,000 you should distribute all the partner, ಎಲ್ಲ ಪಾರ್ಟ್ನರ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರಾಫಿಟನ್ನು ಆಸ್ ಪರ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಫಸ್ಟ್ ವಿ ಶುಡ್ ಪೇ ದ ಫಸ್ಟ್ ಪಾರ್ಟ್ನರ್ ಇಸ್ ಸಂಜು. ಸೊ ಪೇ ದ ಸಂಜು ಅಮೌಂಟ್ ಟು ರೈಟ್ ಇಯರ್ ಟು ಸಂಜು ಕ್ಯಾಪಿಟಲ್ ಅಕೌಂಟ್. Now profit is 1,80,000 into our share is Sanju, share is 3/6. So your 1,80,000 into 3/6 is a 90,000. As per ratio he get a 90,000 right in the inner column because of adjustment are there. ಗ್ಯಾರಂಟಿ ಕೊಟ್ಟಿರ್ತಾರಲ್ಲ ಸಂಜು ಮತ್ತು ಮಂಜು ಈಕ್ವಲಿ ಕೊಡ್ತೇನೆ ನೀನು ಕಡಿಮೆ ಬಂದ್ರೆ ಅಂತ. ಸೊ ಅಡ್ಜಸ್ಟ್ಮೆಂಟಲ್ಲಿ ಇನ್ನರ್ ಕಾಲಮಲ್ಲಿ ಬರೀರಿ. ನೆಕ್ಸ್ಟ್ 2 ಲೈನ್ ಬಿಟ್ಟು ನೆಕ್ಸ್ಟ್ ಪಾರ್ಟ್ನರ್ ಯಾರದ ರೀ, ನೆಕ್ಸ್ಟ್ ಪಾರ್ಟ್ನರ್ ಈಸ್ ಮಂಜು. ರೈಟ್, ಮಂಜು ಕ್ಯಾಪಿಟಲ್ ಅಕೌಂಟ್. ಸೊ ಮಂಜು ಕ್ಯಾಪಿಟಲ್ ಅಕೌಂಟ್ ಇಯರ್ ಅಗೇನ್ ಟೋಟಲ್ ಪ್ರಾಫಿಟ್ ಎಷ್ಟೈತಿ ರೀ 1,80,000 ಇಂಟು ಮಂಜು ಶೇರ್ ಎಷ್ಟೈತಿ 2/6. ಸೊ ಇವಾಗ ಎಷ್ಟಾಗುತ್ತೆ 1,80,000 ಇಂಟು 2/6 ಈಸ್ 60,000. 60,000 ಅಗೇನ್ 2 ಲೈನ್ ಬಿಟ್ಟು ಲಾಸ್ಟ್ ಪಾರ್ಟ್ನರ್ ಈಸ್ ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆಗಿದ್ದಾರೆ ಅಂಜು. ರೈಟ್ ಇಯರ್ ಅಂಜು ಕ್ಯಾಪಿಟಲ್ ಅಕೌಂಟ್. ಸೊ ಅಗೇನ್ ಟೋಟಲ್ ಪ್ರಾಫಿಟ್ ಈಸ್ 1,80,000 ಆಸ್ ಪರ್ ನ್ಯೂ ರೇಷಿಯೋ ಆಫ್ ಅಂಜು ಈಸ್ 1/6.
ಸೊ ಆ್ಯಸ್ ಪರ್ 1,80,000 into 1/6 is 30,000. ಸೊ 1,80,000 ಏನು ಮಾಡಿದರೆ ಆ್ಯಸ್ ಪರ್ ಶೇರ್ ಮುಖಾಂತರ ನ್ಯೂ ಶೇರ್ ಮುಖಾಂತರ 3/6 2/6 1/6ನ 1,80,000 ಡಿವೈಡ್ ಮಾಡಿ 3 ಜನ ಪಾರ್ಟ್ನರಿಗೆ ಕೊಟ್ರಿ. ಬಟ್ ಕ್ವಶನಲ್ಲಿ ಏನು ಹೇಳಿದ್ವಿ, ಗ್ಯಾರಂಟೀಡ್ ದಟ್ ಹರ್ ಶೇರ್, ಅವಳು ಶೇರ್ ಎಷ್ಟು ಕೊಡ್ಬೇಕಂತ ಹೇಳಿದ್ವಿ, ನಾಟ್ ಲೆಸ್ ದೆನ್ 50,000 ಕೊಡಬೇಕು. ಇಫ್ ಇನ್ ಕೇಸ್ 50,000 ಬಂದಿಲ್ಲ ಅಂದ್ರೆ ದಟ್ ಶೇರ್ ಆಫ್ ಪ್ರಾಫಿಟ್ ಫಾರ್ ಈಚ್ ಪಾರ್ಟ್ನರ್ ವ್ಯಾನ್ ಗ್ಯಾರಂಟಿ ಈಸ್ ಗಿವನ್ ಬೈ ಸಂಜು ಆ್ಯಂಡ್ ಮಂಜು ಈಕ್ವಲಿ. ಅಮೌಂಟ್ ಬಂದಿಲ್ಲ ಅಂದ್ರೆ ಅದನ್ನ ಯಾರು ಕೊಡ್ಬೇಕಂದ್ರೆ ಯಾರು ಒಪ್ಕೊಂಡಾರ, ಸಂಜು ಮತ್ತು ಮಂಜು ಈಕ್ವಲಿ ಕೊಡ್ತಾರಂತ ಒಪ್ಕೊಂಡಾರ. ಸೊ ಈಕ್ವಲಿ ಮೀನ್ಸ್ ನಾವು ಫೈಂಡ್ ದ deficiency amount. Write in the working note total profit is 1,80,000. So as per 1,80,000, but Anju guarantee profit is how much? As per the question they given 50,000, not less than 50,000. Next, deficiency amount. Find a deficiency. Total guarantee profit is 50,000. As per new ratio ಎಷ್ಟು ಕೊಟ್ಟಿದೆ, ಆಲ್ರೆಡಿ 30,000 ಪೇಡ್ ಆಗೈತೆ ಆಲ್ರೆಡಿ ಒಳಗೆ 30,000. So remaining is 20,000. That 20,000 is given by who? Sanju and ಮಂಜು. ಅದನ್ನು 20,000 ಡೆಫಿಷಿಯನ್ಸಿ ಯಾರು ಕೊಡ್ಬೇಕ್ರಿ ಇವಾಗ? ಸಂಜು. ಏನು ಇಬ್ಬರು ಪಾರ್ಟ್ನರ್ ಇದ್ರಲ್ಲ, ಓಲ್ಡ್ ಪಾರ್ಟ್ನರ್ ಸಂಜು ಮತ್ತು ಮಂಜು ಪೇ ಮಾಡಬೇಕು. ಸೊ ಈಕ್ವಲಿ ಅಂತ ಮೆನ್ಷನ್ ಮಾಡಿದ್ದಾರೆ ಕ್ವಶನಲ್ಲಿ. ಏನು ಕೊಟ್ಟಿದ್ದಾರೆ? ಈಕ್ವಲಿ ಅಂತ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಈಕ್ವಲಿ ಅಂತ ಕೊಡದೇ ಇದ್ದಾಗ ಯು ಶುಡ್ ಟೇಕ್ ದಿಸ್ ರೇಷಿಯೋ 3:2 ತೊಗೋಬೇಕು. ಇಲ್ಲಿ ಈಕ್ವಲಿ ಅಂತ ಕೊಟ್ಟಾಗ 1/2 ತೊಗೋರಿ. ಇಲ್ಲೇನು ಕೊಟ್ಟಿಲ್ಲ, ಗ್ಯಾರಂಟಿ ಗಿವನ್ ಬೈ ಸಂಜು ಮಂಜು ಅಂತ ಅಷ್ಟೇ ಕೊಟ್ಟರೆ ನೀವೇನು ತೊಗೋಬೇಕು? 3:2 ತೊಗೋಬೇಕು. ಸೊ ಇವಾಗ ಈಕ್ವಲ್ ಅಂತ ಮೆನ್ಷನ್ ಮಾಡಿದ್ರಿಂದ ಸೊ ಸಂಜು ಕಾಂಟ್ರಿಬ್ಯೂಟೆಡ್, ಸಂಜು ಕಾಂಟ್ರಿಬ್ಯೂಷನ್ ಟು ಡೆಫಿಷಿಯನ್ಸಿ ಟೋಟಲ್ 20,000 ಡೆಫಿಷಿಯನ್ಸಿ ಒಳಗೆ ಇವ್ರು ಎಷ್ಟು ಕೊಡ್ತಾರೆ ರೀ? 1/2. ಈಕ್ವಲಿ ಅಂದ್ರೆ 10,000 ಗಿವನ್ ಬೈ ಸಂಜು, ದೆನ್ ರಿಮೈನಿಂಗ್ 10,000 ಗಿವನ್ ಬೈ ಮಂಜು ಡೆಫಿಷಿಯನ್ಸಿ. So again 20,000 into 1/2 equal means 1:1. Equal means what? 1:1. 1/2. Again 10,000. This 10,000 deduct from the ಸಂಜು ಕ್ಯಾಪಿಟಲ್. ಅವಳು ಪ್ರಾಫಿಟಿಂದ ಏನು ಮಾಡಬೇಕು? ಅವಳು 10,000ನ ಅಂಜುಗೆ ಪೇ ಮಾಡಬೇಕು. ಸೊ ರೈಟ್ ಇಯರ್ ಶೇರ್ ಇನ್ ಪ್ರಾಫಿಟ್ ಲೆಸ್ ಡೆಫಿಷಿಯನ್ಸಿ ಟು ಅಂಜು. Deficiency to Anju. How much? 10,000. So remaining balance of Sanju capital is 80,000. The next one here less deficiency to Anju. Deficiency to Anju. Again Manju pay 10,000. Total balance is 50,000. Here 80,000. Here 50,000. Now here 30,000 is as per share we paid. Now add deficiency amount received from Sanju and Manju. Add deficiency by Sanju. Deficiency by Sanju and Manju. Sanju and Manju. 10,000. ಎರಡನ್ನು ಆ್ಯಡ್ ಮಾಡಿದ್ರೆ 30 plus 10 40, 40 plus 10 50,000. Now both side are total same. Here 1,80,000. Here also 80 plus 50 plus 50, 1,80,000. ಗೊತ್ತಾಯ್ತು. ಸೊ ಇದು ಈಕ್ವಲಿ ಕೊಟ್ಟಾಗ 1/2 ತೊಗೋರಿ. ಏನು ಕೊಡದೇ ಇದ್ದಾಗ ಯು ಶುಡ್ ಟೇಕ್ 3:2 ವೆನ್ ದೆ ಗಿವನ್ ಗ್ಯಾರಂಟಿ ಗಿವನ್ ಬೈ ಸಂಜು ಆ್ಯಂಡ್ ಮಂಜು. ಸಮ್ ಟೈಮ್ಸ್ ಏನು ಮಾಡ್ತಾನೆ, ಗ್ಯಾರಂಟಿ ಗಿವನ್ ಬೈ ಸಂಜು ಓನ್ಲಿ,
ಸಂಜು ಅಂತ ಅಷ್ಟೇ ಕೊಡ್ತಾನೆ. ಸಂಜು ಅಂತ ಅಷ್ಟೇ ಕೊಟ್ಟಾಗ ಟೋಟಲ್ 20,000 ಸಂಜುನಿಂದ ಲೆಸ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊರಿ. ದ ನೆಕ್ಸ್ಟ್ ಒನ್, ದ ಗ್ಯಾರಂಟಿ ಗಿವನ್ ಬೈ 4 ಮಂತನ್ನು ಕೊಟ್ಟಿರ್ತಾನೆ. ಸಮ್ ಟೈಮ್ ಗ್ಯಾರಂಟಿ ಗಿವನ್ ಬೈ 4 ಮಂತ್ ಕೊಡ್ತಾನೆ. 4 ಮಂತ್ ಕೊಟ್ಟಾಗ ಕೂಡ ನೀವೇನು ಮಾಡಬೇಕು, ಸಂಜು ಮತ್ತು ಮಂಜುನ ಕನ್ಸಿಡರ್ ಮಾಡಿಕೊಂಡು 3:2 ರೇಷೋನ ಕನ್ಸಿಡರ್ ಮಾಡಿಕೊಂಡು ಆ ಡೆಫಿಷಿಯನ್ಸಿ ಅಮೌಂಟ್ನ ಡಿವೈಡ್ ಮಾಡಿರಿ. ಇಲ್ಲಿ 1:2 ತೊಗೊಂಡ್ರಲ್ರಿ, ಅಲ್ಲಿ 3/5 2/5 ತೊಗೋಬೇಕು. ಕ್ಲಿಯರ್? ಇಟ್ಸ್ ಆಲ್ ಅಬೌಟ್ profit and loss appropriation in the guarantee profit method.